ಇಟ್ಟಿಗೆಗೆ ಚಿನ್ನದ ಪಾಲಿಶ್ ಮಾಡಿ ಮಾರಾಟಕ್ಕೆ ಯತ್ನಿಸಿದ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಿಹಾರ ಮೂಲದ ರಬಿಕುಲ್ ಇಸ್ಲಾಂ, ಇದೀಶ್ ಅಲಿ, ಅನ್ವರ್ ಹುಸೇನ್ ಬಂಧಿತ ಆರೋಪಿಗಳಾಗಿದ್ದಾರೆ. ಮನೆ ಪಾಯ ಹಾಕುವಾಗ ಚಿನ್ನದ ನಿಧಿ ಸಿಕ್ಕಿದೆ ಅಂತ ಕತೆ ಕಟ್ಟಿದ ಇವರು ಮರದ ಹಲಿಗೆ ಇಟ್ಟಿಗೆಗೆ ಚಿನ್ನ ಪಾಲಿಶ್ ಮಾಡಿ ಚಿನ್ನದ ಮಾರ್ಕೆಟ್ ಬೆಲೆಗಿಂತ ಅರ್ಧ ಬೆಲೆಗೆ ಕೊಡುವುದಾಗಿ ನಂಬಿಸಿದ್ದಾರೆ. ಮೊದಲಿಗೆ ನಂಬಿಕೆ ಗಳಿಸಲು ಆರಂಭದಲ್ಲಿ 1-2 ಗ್ರಾಂ ಅಸಲಿ ಚಿನ್ನ ನೀಡಿದ್ರು. ಬಳಿಕ ದುಬಾರಿ ಹಣಕ್ಕೆ ನಕಲಿ ಚಿನ್ನ ಮಾರಾಟ ಮಾಡಲು ಯತ್ನಿಸಿದ್ರು. ಚಿನ್ನ ಖರೀದಿಸಲು ಬರುವಂತೆ ಹೇಳಿ ಪದೇ ಪದೇ ಲೊಕೇಶನ್ ಬದಲಾಯಿಸಿದ್ದು, ಖಚಿತ ಮಾಹಿತಿ ಮೇರೆಗೆ ಕೋರಮಂಗಲದಲ್ಲಿ ಪೊಲೀಸರು ದಾಳಿ ನಡೆಸಿ ಬಂಧಿಸಿದ್ದಾರೆ. ಬಂಧಿತರಿಂದ 970 ಗ್ರಾಂ ನಕಲಿ ಚಿನ್ನ, 1 ವಾಹನ, 3 ಮೊಬೈಲ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಬೇಸಿಗೆ ಬಿಸಿಲಲ್ಲಿ ಟ್ರಾಫಿಕ್ನಲ್ಲಿ ಪರದಾಡುವ ವಾಹನ ಸವಾರರಿಗೆ ಗದಗ ನಗರಸಭೆ ಅನುಕೂಲ ಮಾಡಿಕೊಟ್ಟಿದೆ. ವಿಶೇಷವಾಗಿ ಬೈಕ್ ಸವಾರರಿಗೆ ನೆರಳು ನೀಡಲು ನಿರ್ಧರಿಸಿರುವ ಗದಗ ನಗರಸಭೆ ನಗರದ ಪ್ರಮುಖ ಸರ್ಕಲ್ಗಳಲ್ಲಿ ಶೆಡ್ ಅಳವಡಿಕೆ ಮಾಡಿದೆ. ಟಿಪ್ಪು ಸರ್ಕಲ್, ಮುಳುಗುಂದ ನಾಕಾ, ಭೂಮರೆಡ್ಡಿ ಸರ್ಕಲ್ನ ಟ್ರಾಫಿಕ್ ಸಿಗ್ನಲ್ನಲ್ಲಿ ನೆರಳು ನೀಡುವ ತಂಪು ಶೆಡ್ ಅಳವಡಿಸಿದೆ. ಇದರಿಂದ ವಾಹನ ಸವಾರರಿಗೆ ಬಿಸಿಲಿನ ಧಗೆಯಿಂದ ಕೊಂಚ ರಿಲೀಫ್ ಸಿಕ್ಕಿದ್ದು, ನಗರಸಭೆ ಕಾರ್ಯಕ್ಕೆ ಸಾರ್ವಜನಿಕರು ಭೇಷ್ ಅಂತ ಹೇಳಿದ್ದಾರೆ. ಬಿಎಂಟಿಸಿ ಬಸ್ ನಿಲ್ದಾಣವನ್ನ ಖಾಸಗಿ ಕನ್ಸ್ಟ್ರಕ್ಷನ್ ಕಂಪನಿಯೊಂದು ತನ್ನ ಕಾಮಗಾರಿಯ ಕೆಲಸಕ್ಕೆ ಬಳಕೆ ಮಾಡಿಕೊಳ್ತಾ ಇದೆ. ವಿವಿಪುರಂನ ಸಜ್ಜನ್ ರಾವ್ ಬಸ್ ನಿಲ್ದಾಣದ ತುಂಬಾ ಬರೀ ಜಲ್ಲಿ, ಸಿಮೆಂಟ್ಗಳೇ ತುಂಬಿದ್ದು, ಬಸ್ ನಿಲ್ದಾಣದ ಕನ್ಸ್ಟ್ರಕ್ಷನ್ ಕಂಪನಿ ತನ್ನ ಕಾಮಗಾರಿಗೆ ಬೇಕಾದ ವಸ್ತುಗಳನ್ನು ಬಸ್ ನಿಲ್ದಾಣದಲ್ಲಿ ಶೇಖರಿಸಿ ಇಟ್ಟಿದೆ. ಸಾರ್ವಜನಿಕರಿಗೆ ಉಪಯೋಗವಾಗಬೇಕಾಗಿದ್ದ ಈ ಬಸ್ ನಿಲ್ದಾಣ ಈಗ ಖಾಸಗಿಯವರ ಬಳಕೆಗೆ ಉಪಯೋಗವಾಗ್ತಾ ಇದೆ. ಈ ಕುರಿತು ಸಾರ್ವಜನಿಕರು ದೂರು ನೀಡಿದ್ರು. ಬಿಬಿಎಂಪಿ ಮಾತ್ರ ಕ್ಯಾರೆ ಎನ್ನದೆ ಕಣ್ಮುಚ್ಚಿ ಕುಳಿತಿದೆ. ಹೀಗಾಗಿ ಸಾರ್ವಜನಿಕರು ಸಹ ಅಲ್ಲಿ ಕಸ ಎಸೆಯಲು ಆರಂಭಿಸಿದ್ದಾರೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಜಲ ಜೀವನ್ ಮಿಷನ್ ಯೋಜನೆ ಹಳ್ಳ ಹಿಡಿದಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಜಲ್ ಮಿಷನ್ ಅಡಿ ಚಿತ್ರದುರ್ಗ ತಾಲೂಕು ಸೊಂಡೆಕೆರೆ ಗ್ರಾಮದ ಪ್ರತಿ ಮನೆಗೂ ನೀರು ಪೈಪ್ ಅಳವಡಿಸಲಾಗಿತ್ತು. ಆದರೆ ಹೆಸರಿಗೆ ಮಾತ್ರ ಪೈಪ್ ಅಳವಡಿಕೆ ಮಾಡಲಾಗಿದ್ದು, ಕಳೆದ 5 ವರ್ಷದಿಂದ ಈ ಗ್ರಾಮದಲ್ಲಿ ನೀರೇ ಇಲ್ಲ. ದಿನ ಬಳಕೆಗೆ ಇರಲಿ, ಕುಡಿಯೋದಕ್ಕೂ ನೀರಿಲ್ಲದೆ ಗ್ರಾಮಸ್ಥರು ಪರದಾಡ್ತಾ ಇದ್ದು, ಕುಡಿಯೋದಕ್ಕೆ, ಅಡುಗೆಗೆ ಎಲ್ಲ ಫ್ಲೋರೈಡ್ ಯುಕ್ತ ನೀರನ್ನೇ ಬಳಸಲಾಗ್ತಾ ಇದೆ. ಈ ಟ್ಯಾಂಕರ್ ನೀರಿಗೂ ಕಿಲೋಮೀಟರ್ ಗಟ್ಟಲೆ ಹೋಗಬೇಕಾಗಿದ್ದು, ತಳ್ಳುವ ಗಾಡಿಯಲ್ಲಿ ಬಿಂದಿಗೆ ಇಟ್ಕೊಂಡು ಮಹಿಳೆಯರು ನೀರು ತರಬೇಕಾಗಿದೆ. ಜಲಜೀವನ್ ಮಿಷನ್ನ ಕಳಪೆ ಕಾಮಗಾರಿಯಿಂದಲೇ ನಮಗೆ ಈ ಸ್ಥಿತಿ ಅಂತ ಗ್ರಾಮಸ್ಥರು ಹಿಡಿಶಾಪ ಹಾಕ್ತಿದ್ದಾರೆ. ಕೂಡಲೇ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.